ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಗ್ರೋ ಅಪ್ ಆ್ಯಂಡ್ ಸ್ವಲ್ಪ ಇಂಪ್ರೂವ್ ಆಗಬೇಕು ಅಂದರೆ ಕಲೆಕ್ಷನ್ ವೈಸಲ್ಲಿ ಟೈರ್ 1 ಹೀರೋಸ್ ಮಾತ್ರ ಅಲ್ಲ, ಟೈರ್ 2, ಟೈರ್ 3 ಈ ಥರ ಹೀರೋಗಳಿಂದ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕಾಗುತ್ತೆ. ಬಟ್ ರೀಸೆಂಟ್ 2025ಅಲ್ಲಿ ಕನ್ನಡ ಇಂಡಸ್ಟ್ರಿಯಿಂದ ಈ ಥರ ಟೈರ್ 2, ಟೈರ್ 3 ಹೀರೋಸಿಂದ ಫಿಲಿಮ್ಸೇ ಬಂದಿಲ್ಲ. ಸೊ ಅದರಿಂದ ಎಲ್ಲೋ ಕಲೆಕ್ಷನ್ ಕಡಿಮೆ ಆಗಿದೆ ಅಂದರೆ ಓಕೆ, ಅದು ಒಪ್ಕೊಳ್ಬೋದು. ಸೊ ಅವ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮ್ಮ ಗೋಲ್ಡನ್ ಸ್ಟಾರ್ ಗನಿ ಅವರು ಕೂಡ ಕಮ್ ಬ್ಯಾಕ್ ಆ್ಯಂಡ್ ಸರ್ ಬ್ಯಾಕ್ ಎಲ್ಲ ಕೂಡ ಮಾಡ್ತಾರೆ. ಸೊ 2025 ಅವರ ಸಿನಿಮಾ ಯಾವುದೂ ಕೂಡ ಬಂದಿಲ್ಲ, ಅನೌನ್ಸ್ ಆಗಿದೆ. ಈಗ ಸದ್ಯಕ್ಕೆ 2026ಅಲ್ಲಿ ಅವ್ರ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಬಂದರೂ ಕೂಡ ಆಶ್ಚರ್ಯ ಪಡಬಾರ್ದು. ಬಿಕಾಸ್ ಆಫ್ ಅವ್ರ ಲೈನಪ್ಸ್ ಕೂಡ ಅದೇ ಥರ ಇದೆ. 2025ರಲ್ಲಿ ಯಾಕೆ ಸಿನಿಮಾ ಮಾಡಲಿಲ್ಲ ಅನ್ನೋದೊಂದು ಸ್ವಲ್ಪ ಕ್ವಶನ್ ಬಿಟ್ಟರೆ, ಸ್ವಲ್ಪ ಸಿನಿಮಾಗಳನ್ನ ಮಾಡ್ತಾಯಿದ್ರು ಅಂತ ಅನ್ನೋದು ಕೂಡ ಗೊತ್ತು. ಈಗ ಸದ್ಯಕ್ಕೆ ಅವ್ರ ಲೈನಪ್ಪಲ್ಲಿರೋದು ಯುವರ್ ಸಿನ್ಸಿಯರ್ಲಿ ರಾಮ್ ಆ್ಯಂಡ್ ಕೃಷ್ಣ ಪ್ರಯಾಣಿಸಕ್ಕಿ ಡೈರೆಕ್ಟರ್ ಜೊತೆನೇ ಮತ್ತೊಂದು ಸಿನಿಮಾ ಮಾಡ್ತಾ ಇದ್ದಾರೆ. ಗೊತ್ತು ನಮಗೆ, ಅದ್ರ ಟೈಟಲ್ ಕೂಡ ಇನ್ನೂ ರಿವೀಲ್ ಆಗಿಲ್ಲ. ಸೊ ನೋಡುವ ಮುಂದೆ. ಆಮೇಲೆ ಪಿನಾಕ ಸಿನಿಮಾ ಮಾಡ್ತಾಯಿದ್ರು ಮೈತ್ರಿ ಪ್ರೊಡಕ್ಷನ್ ಜೊತೆಗೆ. ಆ ಸಿನಿಮಾ ಎಲ್ಲಿಗೆ ಬಂದಿದೆ ಅಂತ ಕೂಡ ಗೊತ್ತಿಲ್ಲ. ಕೆಲವೊಬ್ಬರು ಶೂಟಿಂಗ್ ನಿಂತಿದೆ ಅಂತ ಇದ್ದಾರೆ. ಸೊ ಅದರ ಕನ್ಫರ್ಮೇಷನ್ ಕೂಡ ಮುಂದೆ ಗೊತ್ತಾಗ್ಬೋದು ನಮಗೆ. ಹಾಗೆ ಮೊನ್ನೆ ಅನೌನ್ಸ್ ಆಗಿದೆ, ರಾಮಣ್ಣಲ್ಲಿ ಜಗನ್ನಾಥ್ ಅವರ ಜೊತೆಗೆ ನಿಮ್ಮ ಸುಖ ಆಗಮನ ಬಯಸುವ ಅಂತ ಒಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ. ಶೂಟಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡುವ, ಈ ವರ್ಷ ಮೋಸ್ಟ್ಲಿ ಒಂದು 2-3 ಸಿನಿಮಾ ಅವರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಅವರು ಕೂಡ ವರ್ಷಕ್ಕೆ 1-2 ಸಿನಿಮಾ ಆ ಥರ ಸಿನಿಮಾಗಳನ್ನ ಕೊಟ್ಟರೆ ಸ್ವಲ್ಪ ಫ್ಯಾಮಿಲಿ ಆಡಿಯನ್ಸ್, ಹಾಗೆ ಈ ಕಾಲೇಜ್ ಆ್ಯಂಡ್ ಕಪಲ್ಗೆ ತುಂಬಾ ಯೂಸ್ ಆಗುತ್ತೆ ಅವ್ರ ಸಿನಿಮಾಗಳು ಕೂಡ ಫ್ಯಾಮಿಲಿ ಜೊತೆ ವಾಚ್ ಮಾಡೋರು ಈಗಲೂ ಕೂಡ ತುಂಬ ಜನ ಇದ್ದಾರೆ. ಸೊ ಆ ಥರದ ಆಡಿಯನ್ಸ್ ಅವರಿಂದ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ತಾರೆ. ಸೊ ಅವರು ಸಿನಿಮಾ ಮಾಡಬೇಕಷ್ಟೇ. ಸೊ ಮುಂದಿದ್ದು ಅವ್ರು ನೋಡ್ಕೊಳ್ತಾರೆ ಅಂತ ಹೇಳ್ಬೋದು. ಸೊ ನೋಡುವ ಯಾವಾಗ ರಿಲೀಸ್ ಆಗುತ್ತೆ ಅವರ ಮುಂದಿನ ಸಿನಿಮಾಗಳು ಅಂತ. ಪ್ರಜ್ವಲ್ ದೇವರಾಜ್ ಇವರು ಕೂಡ ಸ್ವಲ್ಪ ಫಾರ್ಮ್ ಹಿಂಗಿರುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ ಇದ್ದೇ ಇರುತ್ತೆ. ಒಂದು ಸಿನಿಮಾ ಚೆನ್ನಾಗಿ ಕೊಡ್ತಾರೆ, ಒಂದು 2-3 ಸಿನಿಮಾ ಕೆಟ್ಟದಾಗ ಕೊಡ್ತಾರೆ. ಒಂದು ಸಿನಿಮಾ ಚೆನ್ನಾಗಿ ಕೊಟ್ಟರೆ 3 ಸಿನಿಮಾ ಕೆಟ್ಟದಾಗ ಕೊಡ್ತಾರೆ ಇವರು. ಈಗ 3 ಸಿನಿಮಾ ನನಗೇನು ಅಷ್ಟೇನು ಇಷ್ಟ ಆಗಲಿಲ್ಲ. ಘನ, ಆಮೇಲೆ ರಾಕ್ಷಸ, ಇನ್ನೊಂದು 2-3 ಸಿನಿಮಾ ಇದೆ. ಸೊ ಬೇಡ. ಈಗ ಸದ್ಯಕ್ಕೆ ಮತ್ತೊಂದು ಕರಾವಳಿ ಚಿತ್ರದ ಜೊತೆ ಬರ್ತಾ ಇದ್ದಾರೆ, ಗುರುದತ್ ಗಾನಿಗ ಅವ್ರ ಜೊತೆ. ಸೊ ಅದ ನಂತರ ಚೀತಾ ಇದೆ. ಆಮೇಲೆ ಯಾರ ಜೊತೆ ಇದೆ ಅಂತ ಗೊತ್ತಿಲ್ಲ. ಒಟ್ಟು ಒಂದು 2-3 ಸಿನಿಮಾಸ್ ಇದೆ ಲೈನಪ್ನಲ್ಲಿ ಕೂಡ. ಇವರು ಕೂಡ ಸಿನಿಮಾ ಮಾಡ್ತಾ ಇರಬೇಕು, ಸ್ವಲ್ಪ ಎಕ್ಸ್ಪೆರಿಮೆಂಟ್ ಜೊತೆಗೆ ಕೈ ಜೋಡಿಸ್ತಾ ಇರಬೇಕು. ಸೊ ಆ ಥರ ಇವರು ಮಾಡಿದ್ರೆ ಕನ್ನಡ ಇಂಡಸ್ಟ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಕಲೆಕ್ಷನ್ ವೈಸಲ್ಲಿ. ಸೊ ನೋಡುವ, ಈ ವರ್ಷದಲ್ಲಿ ಇವ್ರದ್ದು ಕೂಡ ಒಂದು 2 ಸಿನಿಮಾ ಬರ್ಬೋದು. ಲೈನಪ್ನಲ್ಲಿ ಅದೇ ಹೇಳ್ತನಲ್ಲ, ಕರಾವಳಿ ಆ್ಯಂಡ್ ಚೀತಾ. ಸೊ ನೋಡುವ ಆದಷ್ಟು ಎಷ್ಟು ಬೇಗ ಬರುತ್ತೆ ಕರಾವಳಿ ಸಿನಿಮಾ ಅನ್ನೋದನ್ನು. ಶೂಟಿಂಗ್ ಅಂತೂ ಕಂಪ್ಲೀಟ್ ಆಗಿದೆ ಅಂತ ಇದ್ದಾರೆ ಗುರುದತ್ ಗಾನಿಗ ಅವರು. ಸೊ ಒಂದು ಒಳ್ಳೆ ಸ್ಟಾರ್ ಕ್ಯಾಸ್ಟ್ ಆ್ಯಂಡ್ ಸ್ವಲ್ಪ ಡೈರೆಕ್ಟರು ಕೂಡ ಸ್ವಲ್ಪ ಪ್ರಾಮಿಸಿಂಗ್ ಆಗಿ ಇರೋದ್ರಿಂದ ಸಿನಿಮಾ ಮೇಲೆ ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಅಂತೂ ಕ್ರಿಯೇಟ್ ಆಗಿದೆ. ಸಿನಿಮಾ ಯಾವಾಗ ಬರುತ್ತೆ ಕಾದು ನೋಡೋಣ. ಇವ್ರಿಗಿಂತ ಸ್ವಲ್ಪ ಸೀನಿಯರೇ ಅವರೇ ರಮೇಶ್ ಅರವಿಂದ್ ಅವರು ಯಾವಾಗಲೂ ಕೂಡ ಒಂದೊಂದು ಸಿನಿಮಾ ಮಾಡ್ಕೊತ ಬರ್ತಾಯಿದ್ರು. ಈವನ್ ಅವರು ಸ್ವಲ್ಪ ಸ್ಕ್ರಿಪ್ಟ್ ವೈಸು ಆ್ಯಂಡ್ ಅವರಿಂದ ಬೆಟರಾಗಿ ಇರ್ತಾರೆ ಯಾವಾಗಲೂ ಕೂಡ. ಈಗ ಅವರು ಕೂಡ ಕೆಲವೊಂದಷ್ಟು ಸಿನಿಮಾಗಳ ಲೈನಪ್ನಲ್ಲಿದ್ದಾವೆ. ಯುವರ್ ಸಿನ್ಸಿಯರ್ಲಿ ರಾಮ್, ಗಣೇಶ್ ಅವ್ರ ಜೊತೆ, ಆ್ಯಂಡ್ ಗೊತ್ತೇ ಇದೆ ನಿಮಗೆ ಅನೌನ್ಸ್ ಆಗಿದ್ದು. ಅದ ನಂತರ ದೈಜಿ, ಆಕಾಶ್ ಶ್ರೀನಿವಾಸ್, ಅಂದರೆ ಈ ಶಿವಾಜಿ ಸುರತ್ಕಲ್ 1 ಆ್ಯಂಡ್ 2 ಯಾರು ಡೈರೆಕ್ಟ್ ಮಾಡಿದ್ದಾರೆ ಆ ಡೈರೆಕ್ಟರ್ ಜೊತೆ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡಿದ್ದಾರೆ ಗೊತ್ತು. ಅದರ ಟೀಸರ್ ಕೂಡ ಬಂದಿತ್ತು. ಈವನ್ ನಾನು ಸಖತ್ ಇಂಪ್ರೆಸ್ ಆಗಿದ್ದೆ ಆ ಟೀಸರಿಂದ. ಆ ಟೀಸರ್ ರಿವ್ಯೂ ಕೂಡ ಬರಬೇಕಾಗಿತ್ತು, ಬಟ್ ಆವಾಗ ಸ್ವಲ್ಪ ಕೆಲಸ ಇದ್ದರಿಂದ ಬರೋಕ್ಕಾಗಲಿಲ್ಲ. ಇವರು ಕೂಡ ಒಂದು ಸ್ವಲ್ಪ ನಮಗೆ ಯಾವ ಥರ ಅಂದರೆ, ಈ ಮಲಯಾಳಮಲ್ಲಿ ಮಮ್ಮೂಟಿ ಆ ಥರ ಇದ್ದಾರಲ್ಲ, ಎಕ್ಸ್ಪೆರಿಮೆಂಟಲ್ ಆಮೇಲೆ ಸ್ವಲ್ಪ ಸಸ್ಪೆನ್ಸ್ ಆ ಥರ ಮೂವಿಗಳನ್ನು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಇವರೇ ಸ್ವಲ್ಪ ಜಾಸ್ತಿ ಮಾಡೋದು ಈಗ. ಸೊ ಅದರಿಂದ ಅವರು ನನಗೆ ಸ್ವಲ್ಪ ಸಖತ್ ಇಷ್ಟ ಆಗ್ತಾರೆ. ಆ್ಯಂಡ್ ಈ ವರ್ಷ ಅವೆರಡು ಸಿನಿಮಾ ಬರೋ ಚಾನ್ಸಸ್ ತುಂಬಾ ಹೈ ಇದೆ. ಸೊ ನೋಡುವ ಯಾವಾಗ ಬರುತ್ತೆ ಅಂತ. ವಿಜಯ್ ರಾಘವೇಂದ್ರ ಅವರು ಇವರೇನು ಕಾಣೆ ಆಗಿಲ್ಲ, ಬಟ್ ಇವ್ರ ಸಿನಿಮಾಗಳಿಂದ ಕಾಣೆ ಆಗಿದ್ದಾರೆ. ಇವರು ಕೂಡ ಹಾಗೇನೆ ಒಂದು ವರ್ಷಕ್ಕೆ 2 ಇಲ್ಲ ಒಂದು 3-4 ಸಿನಿಮಾ ಅಂತೂ ಬರುತ್ತೆ.
ಬಟ್ ಅದರಲ್ಲಿ ಒಂದು ಸಿನಿಮಾ ಅಂತೂ ಚೆನ್ನಾಗಿರುತ್ತೆ. ಇನ್ನು 3 ಸಿನಿಮಾ ದೇವರಿಗೆ ಗೊತ್ತು. ಯಾಕಂತ ಗೊತ್ತಿಲ್ಲ. ಇವರೊಂದು ಸ್ಟೋರಿ ಸೆಲೆಕ್ಷನಲ್ಲಿ ಬೇಗ ಕನ್ನಡ ಇಂಡಸ್ಟ್ರಿಯಲ್ಲಿ ಶಿವಣ್ಣ ಬಿಟ್ಟರೆ ಯಾರು ಬೇಗ ಸಿನಿಮಾ ಮಾಡೋದಂದರೆ ಅದು ವಿಜಯ ರಾಘವೇಂದ್ರ ಅವರೇ ಫಸ್ಟ್ ಬರ್ತಾರೆ. ಬಟ್ ಸ್ಟೋರಿ ಸೆಲೆಕ್ಷನಲ್ಲೂ ಕೂಡ ಸ್ವಲ್ಪ ಎಡವುತ್ತಾರೆ. ಒಳ್ಳೆ ಸ್ಟೋರಿನೂ ಕೂಡ ಅವರು ಇಟ್ಕೊಂಡಿರ್ತಾರೆ. ಈಗ ರೀಸೆಂಟಾಗಿ ಬಂದಂಥ ಸೆಕೆಂಡ್ ಕೇಸ್ ಆಫ್ ಸೀತಾರಾಮ್ ನನಗೆ ಸಖತ್ ಹೆವಿ ಇಷ್ಟ ಆಗಿತ್ತದು. ಆ್ಯಂಡ್ ನನಗಂತೂ ಫೇವ್ರೇಟ್ ಆಗಿಬಿಟ್ಟಿದೆ ಈ ವರ್ಷದಲ್ಲಿ ಅದು. ಆ್ಯಂಡ್ ಮುಂದೆ ಅವ್ರ ಲೈನಪ್ ಬಗ್ಗೆ ಇನ್ನೂ ಕೂಡ ಗೊತ್ತಿಲ್ಲ, ಯಾವ ಥರ ಸಿನಿಮಾ ಮಾಡ್ತಾರೆ ಅಂತ. ಸೊ ಆದಷ್ಟು ಬೇಗ ಅವರು ಕೂಡ ಸಿನಿಮಾ ಮಾಡಲಿ ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಲಿ ಅಂತ ಕೇಳ್ತೇನೆ. ಲೂಸ್ ಮಾದ ಯೋಗಿ ಅವರು ಏನಪ್ಪ ಅಂತಂದರೆ ಎಷ್ಟೋ 3-4 ಸಿನಿಮಾ ಅನೌನ್ಸ್ ಆಗಿದೆ. ಬಟ್ ಯಾವ ಸಿನಿಮಾದ ಬಗ್ಗೆ ಕೂಡ ಅಷ್ಟು ಅಪ್ಡೇಟ್ ಇಲ್ಲ. ಈಗ ರೀಸೆಂಟಾಗಿ ಕಿಂಗ್ ಅನ್ನೋ ಸಿನಿಮಾದ ಬಗ್ಗೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಶೂಟಿಂಗ್ ಸ್ಟಾರ್ಟ್ ಆಗಬೇಕು. ಆಗಿ ಯಾವಾಗ ಕಂಪ್ಲೀಟ್ ಆಗುತ್ತೆ, ಯಾವಾಗ ರಿಲೀಸ್ ಆಗುತ್ತೋ ದೇವರಿಗೆ ಗೊತ್ತು. ಅದಕ್ಕಿಂತ ಮೊದಲೇ ರೋಸ್ ಅನ್ನೋ ಸಿನಿಮಾ ಬರಬೇಕಾಗಿತ್ತು. ಆಮೇಲೆ ಇನ್ನೊಂದು ಯಾವುದೋ ಸಿನಿಮಾ ಇದೆ, ಸೊ ಅದು ಕೂಡ ಬರಬೇಕಾಗಿತ್ತು. ಬಟ್ ಆ ಸಿನಿಮಾದ ಅಪ್ಡೇಟ್ ಕೂಡ ಇಲ್ಲ. ಆ್ಯಂಡ್ ರೋಸಿ ಸಿನಿಮಾದ ಕೂಡ ಅಪ್ಡೇಟ್ ಇಲ್ಲ. ಇವರು ಕೂಡ ಒಂದೊಳ್ಳೆ ಸಿನಿಮಾಗಳನ್ನ ಮಾಡ್ತಾ ಬಂದರೆ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಕಿಂಗ್ ಈ ವರ್ಷವೇ ಬರೋ ಚಾನ್ಸಸ್ ತುಂಬಾ ಹೈ ಇದೆ. ಸೊ ನೋಡುವ ಆ ಸಿನಿಮಾದಿಂದ ಇವ್ರಿಗೆ ಒಂದು ಸ್ಟ್ರಾಂಗ್ ಕಮ್ಬ್ಯಾಕ್ ಆಗುತ್ತಾ ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಇನ್ನೂ ಹೆಲ್ಪ್ ಆಗುತ್ತಂತ ಕಾದು ನೋಡಬೇಕಾಗಿದೆ. ಸೊ ಇದು ಜಸ್ಟ್ 5 ಮೆಂಬರ್ಸ್ ಬಗ್ಗೆ ಮಾತ್ರ ಮಾಡಿದ್ದು. ಇನ್ನೂ 5 ಜನ ಇದೆ. ಅದನ್ನು ಸೆಕೆಂಡ್ ಪಾರ್ಟಲ್ಲಿ ಕೂಡ ವಿಡಿಯೋ ಮಾಡ್ತೀನಿ. ಸೊ ಇಲ್ಲಿವರೆಗೆ ಏನಾದರೂ ಕೊನೆವರೆಗೂ ವಿಡಿಯೋ ನೋಡಿದರೆ ವಿಡಿಯೋ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆ್ಯಂಡ್ ಮತ್ತೆ ಪಾರ್ಟ್ 2 ಜೊತೆ ವಿಡಿಯೋ ಜೊತೆ ಬರ್ತೀನಿ. ಪಾರ್ಟ್ 2 ಬೇಕಾದರೆ ಕಮೆಂಟಲ್ಲಿ ಸೆಕ್ಷನಲ್ಲಿ ತಿಳಿಸ್ಲಿಲ್ಲ ಅಂದರೂ ಕೂಡ ಪಾರ್ಟ್ 2 ಬರುತ್ತೆ. ಮತ್ತೆ ಸಿಗುವ. ಸೈನಿಂಗ್ ಆಫ್ ಕಾರ್ತಿಕ್.